ಆಸ್ಪತ್ರೆ ದರ್ಶನ್ ಅವರ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಮರ್ಡರ್ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್, ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಅವ್ರನ್ನ ಒಳಪಡಿಸಲಾಗುತ್ತೆ. ಈಗ ಆಲ್ರೆಡಿ ಮೈಸೂರಿನಿಂದ ಬೆಂಗಳೂರಿಗೆ ಅವ್ರನ್ನ ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ. ಅರೆಸ್ಟ್ ಮಾಡ್ಕೊ ಬಂದಿದ್ದಾರೆ, ಬರೀ ಕರ್ಕೊ ಬಂದಿಲ್ಲ, ಅರೆಸ್ಟ್ ಮಾಡ್ಕೊ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಪ್ರಕ್ರಿಯೆಗಳು ಮೆಡಿಕಲ್ ಟೆಸ್ಟ್ ಆಗಬೇಕು, ಅದಾದ್ಮೇಲೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಅವೆಲ್ಲವೂ ಕೂಡ ನಡೆಯುತ್ತೆ. ರೇಣುಕಾ ಸ್ವಾಮಿ ಈತನ ಕೊಲೆ ಕೇವಲ 1 ವಾರದ ಹಿಂದೆ ನಡೆದಿತ್ತು. ಕೊಲೆ ಮಾಡಿ ಮೋರಿಗೆ ಆತನ ಮೃತದೇಹವನ್ನು ಬಿಸಾಡಿದ್ರು ಹಂತಕರು ಯಾರು ಅಂತ ಹುಡ್ಕೋಕೆ ಪೊಲೀಸರಿಗೆ 5 ರಿಂದ 6 ದಿನಗಳ ಕಾಲ ಸಮಯ ಬೇಕಾಯಿತು. ಅವ್ರನ್ನ ಅರೆಸ್ಟ್ ಮಾಡಿದಾಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಈ ಕೇಸ್ನಲ್ಲಿ. ಆ ಇಬ್ಬರೂ ಕೂಡ ನಟ ದರ್ಶನ್ ಅವರೇ ಸುಪಾರಿ ಕೊಟ್ಟಿದ್ದು. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಪವಿತ್ರ ಗೌಡ ಬಗ್ಗೆ ಅಶ್ಲೀಲ ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದ. ಹಾಗಾಗಿ ನಮಗೆ ಸುಪಾರಿ ಕೊಟ್ಟಿದ್ರು, ಅದರಂತೆ ನಾವು ನಡೆದುಕೊಂಡ್ವಿ. ಒಂದು ಶೆಡ್ನಲ್ಲಿ ಆತನನ್ನ ಕೊಲೆ ಮಾಡಿ ಕಾಮಾಕ್ಷಿ ಪಾಳಿದ ಮೋರಿಗೆ ಬಿಸಾಕಿದ್ವಿ ಅಂತ ತಪ್ಪು ಒಪ್ಕೊಂಡಿದ್ದಾರೆ. ದರ್ಶನ್ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಇನ್ನೊಂದು ಸ್ವಲ್ಪ ವಿಚಾರಣೆಯನ್ನ ಮಾಡಿ ಇದರಲ್ಲಿ ತನಿಖೆಯಲ್ಲಿ ಪಕ್ಕಾ ಆಗ್ತಿದ್ದಂತೆ ದರ್ಶನ್ ಅವರ ಹೆಸರು. ಮೈಸೂರಲ್ಲಿದ್ದಾರೆ ದರ್ಶನ್ ಅವರು ಅಂತ ಮಾಹಿತಿ ತಿಳಿದುಕೊಂಡಂತಹ ಪೊಲೀಸ್ ಟೀಮ್ ನೇರವಾಗಿ ಅರಮನೆ ನಗರಿ ಮೈಸೂರಿಗೆ ಹೋಗಿದ್ದಾರೆ. ಅಲ್ಲಿಂದ ತೋಟದ ಮನೆಯಿಂದ ನೇರವಾಗಿ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ದರ್ಶನ್ ಅವ್ರನ್ನ ಒಳಪಡಿಸಲಾಗುತ್ತೆ. ಬಹಳ ಹೈ ಪ್ರೊಫೈಲ್ ಕೇಸ್, ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಏಕೈಕ ನಟ ದರ್ಶನ್. ಬಟ್ ದರ್ಶನ್ ಅವರು ಇದೀಗ ಕೊಲೆ ಕೇಸ್ನಲ್ಲಿ, ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ.